ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ನಮ್ಮ ಯೋಧರಿಗೆ ಸೈನಿಕರಿಗೆಲ್ಲ ಒಳ್ಳೆಯದಾಗಿ ಜೈಶೀಲರಾಗಬೇಕಂತೇಳಿ ತಮ್ಮಲ್ಲಿಂದ ಪ್ರಾರ್ಥನೆ ಮಾಡ್ತಾ ಭಗವಂತನ ಆಶೀರ್ವಾದದಿಂದ ಇಂದು ನರಸಿಂಹ ಜಯಂತಿ ಉತ್ಸವ ಹಾಗೂ ಶನಿ ತ್ರಯೋದಶಿ ಎರಡೂ ಸೇರಿ ಬರುವುದು ಬಹಳ ದುರ್ಲಭ. ಅದಕ್ಕೆ ತಕ್ಕಂತೆ ನಮ್ಮ ದೇಶಕ್ಕೆ ಒಂದು ದುಸ್ಥಿತಿ ಬಂದಿದೆ. ಶತ್ರು ದೇಶಗಳೆಲ್ಲ ಕೂಡ ಆಕ್ರಮಣ ಮಾಡಿ ಯುದ್ಧವನ್ನು ಮಾಡ್ತಿದ್ದಾರೆ. ಅದಕ್ಕಾಗಿ ನಮ್ಮ ದೇಶವನ್ನು ಗೆಲ್ಲುವುದಕ್ಕಾಗಿ ನರಸಿಂಹದೇವರ ಆಶೀರ್ವಾದ ಆಗಿ ಆ ದೇಶಕ್ಕೆ ಒಳ್ಳೆಯ ಚೈತನ್ಯವನ್ನು ಕೊಟ್ಟು ಎಲ್ಲ ಯೋಧರು ಸರಿಯಾಗಿ ಯುದ್ಧವನ್ನು ಮಾಡಿ ಯಾವ ರೀತಿಯ ಪ್ರಾಣಹಾನಿ ಇಲ್ಲದಂತೆ ಈ ಯುದ್ಧದಿಂದ ಮುಕ್ತರಾಗಿ ಬರಬೇಕು ಅಂತೇಳಿ ಆ ನರಸಿಂಹದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ಶನೀಶ್ವರನು ಕೂಡ ಎಲ್ಲರಿಗೂ ಅನುಗ್ರಹ ಮಾಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೀವಿ. ಆಂಜನೇಯನ ದೇವಸ್ಥಾನದಲ್ಲಿ, ಬಳ್ಳಾರಿಯ ಯಂತ್ರೋದ್ಧಾರಕ ದೇವಸ್ಥಾನದಲ್ಲಿ ಇವತ್ತು ನರಸಿಂಹ ಜಯಂತಿಯ ಉತ್ಸವ ಅಂಗವಾಗಿ ಇವತ್ತು ನರಸಿಂಹ ದೇವರ ಹೋಮವನ್ನು ಕೂಡ ಮಾಡಿದ್ದಾರೆ. ವಿಶೇಷ ಏನಂತ ಹೇಳಿದ್ರೆ, ಇವತ್ತು ಹೋಮದ ಉದ್ದೇಶ ಇಡೀ ಭಾರತ ಏನು ಇವತ್ತು ಶತ್ರು ರಾಷ್ಟ್ರ ಆಗಿರುವಂಥ ಪಾಕಿಸ್ತಾನ ಭಾರತದ ಮೇಲೆ ದಾಳಿ ಮಾಡ್ತಾ ಇದೆ. ಇದು ಪ್ರತೀಕಾರವಾಗಿ ಭಾರತದ ಕೇಂದ್ರ ಸರ್ಕಾರ ಮತ್ತು ನಮ್ಮ ಸೈನಿಕರು ಎಲ್ಲರೂ ಸೇರಿ ದಾಳಿಯನ್ನ ಆರಂಭ ಮಾಡಿದ್ದಾರೆ. ಭಗವಂತನಲ್ಲಿ ಪ್ರಾರ್ಥನೆ ಮಾಡೋದಿಷ್ಟೇ, ತಕ್ಷಣ ಭಾರತಕ್ಕೆ ಜಯವನ್ನ ಭಗವಂತ ಪ್ರಾಪ್ತಿ ಮಾಡಬೇಕು, ಹನುಮಂತನ ಶಕ್ತಿ ಸಿಗಬೇಕು. ಜೊತೆಯಲ್ಲಿ ಎಲ್ಲ ಸೈನಿಕರಿಗೆ ಯಾವುದೇ ಪ್ರಾಣಿ ಹಾನಿ ಆಗದೆ ಜೀವದಿಂದ ಎಲ್ಲರೂ ಭಾರತಕ್ಕೆ ಹಿಂತಿರುಗಬೇಕು ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಇವತ್ತು ನಮ್ಮ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಶಾಸಕರು, ಅಭಿವೃದ್ಧಿ ಅಧಿಕಾರಿಗಳು, ಮಾಜಿ ಸಚಿವರಾಗಿರ್ತಕ್ಕಂಥ ಜನಾರ್ದನ್ ರೆಡ್ಡಿ ಸರ್ ಅವರು ಆದಷ್ಟು ಬೇಗ ಅವರು ಹೊರಗೆ ಬರಬೇಕು, ಜನರ ಸೇವೆಯನ್ನು ಮಾಡಬೇಕಂತೇಳಿ ಒಂದು ಪೂಜೆ ಸಲ್ಲಿಸಿದ್ದೀವಿ. ಅದೇ ರೀತಿ ಯೋಧರು ನಮ್ಮ ದೇಶಕ್ಕಾಗಿ ಇವತ್ತು ಸುರಕ್ಷಿತವಾಗಿದ್ದೀವಿ ಅಂದರೆ ನಮ್ಮ ಯೋಧರೇ ಕಾರಣ. ಅವರು ಸುರಕ್ಷಿತವಾಗಿ ಅವ್ರ ಕುಟುಂಬ ಧೈರ್ಯವಾಗಿರ್ಬೇಕಂತ ಹೇಳ್ತಾ ನಮ್ಮ ಭಾರತ ದೇಶ ವಿಜಯಶೀಲ ಆಗ್ಬೇಕಂತೇಳಿ ಆ ಭಗವಂತನಿಗೆ ತಿಳಿಸ್ತಾರೆ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ.